श्रुत्वा प्रणमामि रत्नाकराधौतपदां हिमालयकिरीटिनीं ब्रह्मराजर्षिरत्नाढ्यां वंदे भारतमातरम्. ಸದ್ಗುರು ಗಣಪತರಾವ್ ಮಹಾರಾಜರ ಅಡಿಗಾವಲುಗಳಲ್ಲಿ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ಆಗಮಿಸಿರುವ ಎಲ್ಲ ಭಕ್ತ ಸಮೂಹಕ್ಕೆ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತೇನೆ. ಇಂಥದ್ದೊಂದು ಸುಂದರವಾದ ಸಭೆಯಲ್ಲಿ ಅತ್ಯಂತ ಕಷ್ಟ ಕೊಡುವ ಒಂದು ಸಂಗತಿ, ಬಹಳ ಕಷ್ಟ ಏನು ಅಂದರೆ ಪರಿಚಯದ ಅವಧಿಗೆ ಬಹಳ ಕಷ್ಟ. ನಮ್ಮನ್ನು ನಾವು ಯಾರು ಅಂತ ಕರ್ಕೊಳ್ಬೇಕು ಅಂತ ಕೇಳಿದರೆ ಗಣಪತರಾವ್ ಮಹಾರಾಜರು ಹೇಳ್ತಾರೆ, ಅವ್ರು ಹೇಳ್ತಾರೆ ಸಾಧಕ ಅಂತ ಕರ್ಕೊಳ್ಬೇಕು, ಅದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಇನ್ನೆಲ್ಲ ಹೇಳಿದ ಅಭಿಧಾನಗಳೆಲ್ಲವೂ ಕೂಡ ಹೊರಗೆ ಸಂಬಂಧಪಟ್ಟಿದ್ದು, ಸಾಧಕ ಮಾತ್ರ ಒಳಗೆ ಸಂಬಂಧಪಟ್ಟಿದ್ದು. ಎಲ್ಲ ಸಾಧಕರ ನಡುವೆ ಇಷ್ಟೆಲ್ಲ ಅಭಿಧಾನಗಳನ್ನು ಏನು ಹೇಳಿದ್ದೀರೋ ಅದನ್ನ ಸದ್ಗುರುಗಳ ಪದದಲ್ಲೇ ಸಮರ್ಪಿಸಿ ನಾನು ಅವರು ಹೇಳಿದಂತೆ ಸಾಧಕನಾಗಲು ಬಯಸುವ ಅಥವಾ ಸಾಧಕನ ಹಾದಿಯಲ್ಲಿರುವಂಥ ಸಾಮಾನ್ಯ ವ್ಯಕ್ತಿ ಅಂತ ನಿವೇದಿಸಿಕೊಳ್ಳಿಕ್ಕೆ ಬಯಸ್ತೀನಿ. ಒಂದು ಸುಂದರವಾದ ಘಟನೆ ಇದೆ, ಯಾರಾದರೂ ಪರಿಚಯ ಮಾಡುವಾಗ ತುಂಬ ಕಷ್ಟ ಆಗ್ತಿರುತ್ತೆ, ನೆನಪಾಗ್ತಿರುತ್ತೆ. ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯು ಒಳಗೆ ಸಿಕ್ಕಾಕೊಂಡಾಗ ಅಭಿಮನ್ಯುವಿನ ದೇಹತ್ಯಾಗ ಆಯಿತು. ಯಾಕೆ ಅಭಿಮನ್ಯು ಚಕ್ರವ್ಯೂಹದ ಒಳಗೆ ಹೋಗ್ಬೇಕಾಯಿತು ಅಂದ್ರೆ ಅರ್ಜುನ ಇರಲಿಲ್ಲ. ಅರ್ಜುನನನ್ನ ಬೇರೆ ಕಡೆ ಹೋಗುವಂತೆ ಕೌರವರು ವ್ಯವಸ್ಥೆ ಮಾಡಿದ್ರು. ಹೀಗಾಗಿ ಅಭಿಮನ್ಯು ಒಳಗೆ ಹೋಗ್ಬೇಕಾಗಿ ಬಂತು. ಅಭಿಮನ್ಯು ತೀರ್ಕೊಂಡ ನಂತರ ಅರ್ಜುನ ಬರ್ತಾನಲ್ಲ, ಬಂದಾಗ ಗಾಬರಿಗೊಂಡು ಅಥವಾ ಆಕ್ರೋಶಗೊಂಡಿದ್ದಂಥ ಧರ್ಮರಾಯ ಅರ್ಜುನನಿಗೆ ಚೆನ್ನಾಗಿ ಬೈದಂತೆ. ಎಂಥ ಅವ್ಯವಸ್ಥೆ, ನೀನು ಇಂಥ ಸಂದರ್ಭದಲ್ಲಿ ಇಲ್ಲಿಂದ ದೂರ ಹೋಗ್ಬೇಕಾಗಿ ಬಂತು, ನನ್ನ ಮಗನನ್ನು ನಾನು ಕಳ್ಕೊಂಡೆ ಅಂತ. ಅಭಿಮನ್ಯು ಅಂದ್ರೆ ಅವನಿಗಷ್ಟು ಪ್ರೀತಿ ಧರ್ಮರಾಯನಿಗೆ, ಸ್ವಂತ ಮಗನಷ್ಟೇ ಪ್ರೇಮ. ನನ್ನ ಮಗನನ್ನು ಕಳ್ಕೊಂಡಂತಾಯ್ತು ನನಗೆ, ನಿನ್ನ ಗಾಂಡೀವಕ್ಕೆ ಧಿಕ್ಕಾರ ಅಂತ ಗಾಂಡೀವಕ್ಕೆ ಬೈದ. ಅರ್ಜುನನದೊಂದು ಶಪಥ, ಯಾರು ನನ್ನ ಗಾಂಡೀವವನ್ನು ಬೈತಾರೋ ಅವ್ರಿಗೆ ಸಾಯಿಸ್ತೀನಿ. ಏನ್ ಮಾಡ್ತೀವಿ? ಅಣ್ಣ ದೇವರ ಸಮಾನ, ಅವರಂತ ದೇವರು ಮತ್ತೊಬ್ಬರಿಲ್ಲ ಅಂತ ಎಲ್ಲರೂ ಹೇಳ್ತಾರೆ, ಇವನಿಗೂ ಗೊತ್ತಿದೆ. ಆದ್ರೆ ತಾನು ಮಾಡಿರೋ ಶಪಥ ಮೀರುವಂತಿಲ್ಲ. ಗಾಂಡೀವ ತೆಗೆದುಕೊಂಡು ಅಣ್ಣನನ್ನ ಕೊಲ್ಲಬೇಕು ಅಂತ ನಿಂತ. ಶಪಥ ಪೂರೈಕೆ ಮಾಡ್ತೀನಿ, ಉಳಿದಿದ್ದ ಆಮೇಲೆ ಅಂತ. ಪಾಪ ಎಲ್ಲದಕ್ಕೂ ಸೂತ್ರಧಾರ ಕೃಷ್ಣ ಒಬ್ಬ ಇದ್ದಾನ. ಅವನು ಮಧ್ಯೆ ಬಂದು ಹೇಳಿದ, ನೋಡು ಏನ್ ಕತೆ ಬಂದಿದ್ದು, ಒಂದು ಕೆಲಸ ಮಾಡು, ಮಹಾಪುರುಷರಿಗೆ ಬೇರೆ ಏನೂ ಸಾವಲ್ಲ, ನಿಂದೆಯೇ ಸಾವು. ಚೆನ್ನಾಗಿ ನಿಮ್ ಬರುವ ಭಾಷೆ ಎಲ್ಲ ಬಳಸಿ ಬೈಬಿಡು ನಿಮ್ಮಣ್ಣನನ್ನ, ಅವನಿಗೆ ಅದೇ ಸಾವಾಗತ್ತೆ ಅಂತ. ಇವನಿಗೆ ಸಮಾಧಾನ ಆಯ್ತು, ಒಬ್ಬ ಸಾಯಿಸ್ಲಿಕ್ಕೆ ಬೇರೊಂದು ಮಾರ್ಗ ಇದೆಯಲ್ಲ ಅಂತ. ಅವನೇನ್ ಮಾಡ್ದ, ಅಣ್ಣನಿಗೆ ತನಗೆ ಬರುವ ಎಲ್ಲ ಪದಗಳನ್ನು ಬಳಸಿ ಏನೇನು ಉಳಿದವರೆಲ್ಲ ನಿಂದೆ ಮಾಡ್ತಾರೋ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಅಣ್ಣನಿಗೆ ಬೈದ. ನೀನ್ ಕೆಲಸಕ್ಕೆ ಬಾರದವನು, ನಾವೆಲ್ಲರೂ ಸೇರಿ ಕಟ್ಟಿದ ಸಾಮ್ರಾಜ್ಯವನ್ನ ಆಳುವವನ್ ನೀನು, ಇದು ಬಿಟ್ರೆ ನಿನ್ನ ಹತ್ರ ಏನಾಗುತ್ತೆ, ಏನೇನು ಹೇಳಬೇಕು ಎಲ್ಲ ಹೇಳಿದ. ಆಯ್ತು, ಕೃಷ್ಣ ಹೇಳಿದ ಸಾಕು, ಅವನ ಕತೆ ಮುಗೀತು, ಇನ್ನೇನೇನು ಹೇಳ್ಬೇಕಾಗಿಲ್ಲ. ಅದ್ರ ನೆಕ್ಸ್ಟ್ ಪೀಕಲಾಟ ಯಾವಾಗ ಶುರುವಾಯಿತು ಅಂದ್ರೆ, ಅರ್ಜುನ ಅವನು ಕತ್ತಿ ತಗೊಂಡು ತನಗತ್ತಿ ಉದ್ಕೊಳ್ಳಿಕ್ಕೆ ಸಿದ್ಧನ. ಯಾಕೆ ಅಂದ್ರೆ, ಇಂಥ ಮಹಾಪುರುಷನನ್ನ ಎಂಥ ಮಾತುಗಳಲ್ಲಿ ಬೈದು ಬಿಟ್ಟಿದ್ದೀನಿ, ಇನ್ ನಾನು ಯಾಕೆ ಬದುಕಿರ್ಬೇಕು, ನಾನು ಸತ್ತು ಹೋಗ್ತೀನಿ. ಕೃಷ್ಣ ಪಾಪ ಏನ್ ಮಾಡ್ತಾನೆ? ಕೃಷ್ಣ ಹೇಳಿದ, ನೋಡು, ಒಳ್ಳೆಯ ವ್ಯಕ್ತಿಗೆ ಆತ್ಮ ಪ್ರಶಂಸೆಯೇ ಸಾಕು. ಚೆನ್ನಾಗಿ ಹೊಗಳ್ಕೊ. ನೀನ್ ಎಷ್ಟು ಹೊಗಳ್ಕೊಳ್ತೀಯೋ ಅಷ್ಟು ಬಾರಿ ಸತ್ತೆ ಅಂತ ಅರ್ಥ. ನೀನ್ ಸಾಯ್ಲಿಕ್ಕಿರೋ ಮಾರ್ಗ ಅಂತ. ನನಗೆ ಈ ನೋಡುವಾಗೆಲ್ಲ ಭಯ ಆಗ್ತಿರ್ತ, ಅಯ್ಯೋ ನಾನು ಸಾಯ್ಬೇಕಲ್ಲಪ್ಪ ಈಗ ಮಾಡ್ತೇನೆ ಅಂತ. ಹೀಗಾಗಿ ಅತ್ಯಂತ ಕಷ್ಟದ ಕೆಲಸ ಅಂತಂದ್ರೆ ಪರಿಚಯದ ಕೆಲಸ ಅಂತ ನಾನು ಯಾವಾಗಲೂ ಅಂದ್ಕೊಳ್ತಿರ್ತೀನಿ. ಆದ್ರೆ ಸದ್ಗುರುಗಳ ಸನ್ನಿಧಾನದಲ್ಲಿ ಏನಾಗಿದೆಯೋ ಅವೆಲ್ಲವೂ ಸದ್ಗುರುಗಳ ಇಚ್ಛೆಯಿಂದ ನಡೆದಿದೆ ಅಂತ ಭಾವಿಸ್ತಾ, ಅತ್ಯಂತ ಶ್ರದ್ಧೆಯಿಂದ ಕೂತಿರುವ ಅವಕಾಶ ಮಾಡಿಕೊಟ್ಟಿರುವುದು ಕೂಡ ಸದ್ಗುರುಗಳ ಬಯಕೆ ಅಂತ. ನಾನು ಬೆಳಿಗ್ಗೆ ಕೃಷ್ಣ ಮಹಾರಾಜರಿಗೆ ಹೇಳ್ತಿದ್ದೆ, ಇಲ್ಲಿ ಯಾವತ್ತೋ ಬರ್ಬೇಕಿತ್ತ, ಬಹಳ ತಡವಾಯಿತು. ಯಾಕೆ ತಡವಾಯಿತು ಅಂದ್ರೆ, ಇಲ್ಲಿಗೆ ಬರುವಷ್ಟು ಪುಣ್ಯ ಸಂಪಾದನೆ ಕಂಪ್ಲೀಟ್ ಆಗಿರಲಿಲ್ಲ. ಹಾಗೆ ಯಾವಾಗ ಇಷ್ಟು ಕಂಪ್ಲೀಟ್ ಆಗುತ್ತೋ ಇಷ್ಟು ಅಂತ ಹಾಗೆ ಎಲ್ಲ ಇರೋದು. ನೀವು ಇಷ್ಟು ಪಾಯಿಂಟ್ ತಗೊಂಡ್ರೆ ಇದೇನೋ ಸಿಗುತ್ತೆ, ಇದಕ್ಕಿಂತ ಎಕ್ಸ್ಟ್ರಾ ಪಾಯಿಂಟ್ ತಗೊಂಡ್ರೆ ಇಂಥದ್ದು ಸಿಗುತ್ತೆ ಅಂತ ಹೇಳ್ತಾರಲ್ಲ. ಇಷ್ಟು ಪಾಯಿಂಟ್ ತಗೊಂಡ್ಮೇಲೆ ಇಲ್ಲಿಗೆ ಬರುವ ಅವಕಾಶ, ಇನ್ ಸ್ವಲ್ಪ ಜಾಸ್ತಿ ಪಾಯಿಂಟ್ ಮತ್ತೊಂದು ಅವಕಾಶ ಅಂತ. ಈ ಅವಕಾಶಗಳು ಈ ಪಾಯಿಂಟ್ಗಳ ಆಧಾರದ ಮೇಲೆ ಸಿಗುವುದಾಗಿದ್ದರಿಂದ ಇವತ್ತು ಅಷ್ಟು ಪಾಯಿಂಟ್ ಅನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಸಮಾಧಾನ ಇದೆ.
ನನಗೆ ಬಹಳ ಬಾರಿ ಕೇಳ್ತಾರೆ, ಭಾರತದ ವೈಶಿಷ್ಟ್ಯ ಏನು, ಭಾರತದ ಯಾಕೆ ಭಾರತ ಇಷ್ಟು ಶ್ರೇಷ್ಠ, ಜಗತ್ತಿನ ಜನ ಭಾರತವನ್ನು ಇವತ್ತಿಗೂ ಕಳೆದ 75 ವರ್ಷಗಳಲ್ಲಿ ಈಗ ಸ್ವಲ್ಪ ಹೆಮ್ಮೆ ಅಂತ ಭಾವಿಸುವಂತ ಸಿಚುವೇಶನ್ ಅಲ್ಲಿ ನಾವಿದ್ದೀವಿ. ಇವತ್ತು ಹರ್ ಘರ್ ತಿರಂಗ ಮಾಡಿ ಪ್ರತಿ ಮನೆಯ ಮೇಲೂ ತಿರಂಗ ಹಾಕಿ ನನ್ನ ಭಾರತದ ಧ್ವಜ ಎತ್ತರಕ್ಕೆ ಹಾರಾಡುತ್ತದೆ ಎನ್ನುವ ಭಾವನೆಯಿಂದ ಏನು ಸುಂದರವಾದ 75 ಕಾರ್ಯಕ್ರಮಗಳು. ಒಂದೊಂದು ಕಾರ್ಯಕ್ರಮವು ಕನಿಷ್ಠ ಪಕ್ಷ 1.5-2 ಗಂಟೆ ನಡೆದಿರಲಿಕ್ಕೆ ಸಾಕದು. ಅಷ್ಟು ಸುಂದರವಾದ ಕಾರ್ಯಕ್ರಮವನ್ನು ನಡೆಸಿ ಪ್ರತಿ ಶಾಲೆಯ ಮಕ್ಕಳಲ್ಲೂ ರಾಷ್ಟ್ರಭಕ್ತಿಯ ಉದ್ದೀಪನ ಮಾಡುವಂತ ಪ್ರಯತ್ನ ಕಣ್ಣೂರಿನಲ್ಲಿ ಮಾತ್ರ ನಡೆದಿಲ್ಲ, ದೇಶದ ಮೂಲೆ ಮೂಲೆಯಲ್ಲಿ ನಡೆಯುವುದಕ್ಕೆ ಸಾಧ್ಯವಾಯಿತಲ್ಲ. ಹೇಗೆ ಸಾಧ್ಯ ಆಯಿತು ಅಂದ್ರೆ ಭಾರತದ ಆತ್ಮ ಜಾಗೃತವಾಯಿತು. ಈ ಜಾಗೃತವಾಗಿದೆ. ಆದ್ರೆ ಕಳೆದ 60-65 ವರ್ಷಗಳು ನಾವು ಹೇಗಿದ್ವಿ ಅಂತಂದ್ರೆ ಜಗತ್ತಿನ ಜನ ನಮ್ಮನ್ನ ಹೀನ, ದೀನ, ಕೃಪಣ, ದರಿದ್ರ, ಕೆಲಸಕ್ಕೆ ಬಾರದ, ಬರೀ ಹಳ್ಳಿಗಿರಿಂದಲೇ ತುಂಬಿಕೊಂಡಿರುವ, ಏನೂ ಗೊತ್ತಿಲ್ಲದ, ಹೀಗೆ ಮೂದಲಿಸ್ತಾ ಇದ್ದಂತ ರಾಷ್ಟ್ರವಾಗಿದ್ವಿ. ಇವತ್ತು ಹಂಗಿಲ್ಲ. ಇವತ್ತು ನಮ್ಮಲ್ಲಿ ಯಾರು ಮೂದಲಿಸುವ ಸ್ಥಿತಿಯಲ್ಲಿ ನಾವಿಲ್ಲ. ಎಷ್ಟರ ಮಟ್ಟಿಗೆ ಇದ್ದೀವಿ ಅಂತಂದ್ರೆ ಮೆಕ್ಸಿಕೋದ ಪ್ರಧಾನಿ ಇತ್ತೀಚೆಗೆ ಒಂದು ಮಾತನ್ನು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕೆಂದರೆ, ಜಗತ್ತಿನಲ್ಲಿ ಯುದ್ಧಗಳು ನಿಲ್ಲಬೇಕೆಂದರೆ ಜಗತ್ತಿನ ಪ್ರಮುಖರೆಲ್ಲ ಸೇರ್ಕೊಂಡು ಒಂದು ಸಮಿತಿ ರಚನೆ ಮಾಡಿಕೊಂಡು ಎಲ್ಲರಿಗೂ ಬುದ್ಧಿವಾದ ಹೇಳಬೇಕು ಮತ್ತು ಆ ಸಮಿತಿಯಲ್ಲಿ ಭಾರತ ಇರಲೇಬೇಕು, ಸಾಧ್ಯವಾದರೆ ಲೀಡ್ ಮಾಡಬೇಕು. ಹೇಗೆ ಸಾಧ್ಯ ಆಯ್ತು ಇದು? ಏನೂ ಇಲ್ಲದ ಕಾಲದಲ್ಲಿ ಇದು ಹೆಂಗ್ ಸಾಧ್ಯ ಆಯ್ತು ಅನ್ನುವಾಗ ನಮ್ಮನ್ನು ನನ್ನ ಕೇಳ್ತಾರೆ ಯಾವಾಗ ಅನೇಕರು ಸಿಕ್ಕಾಗ, ಭಾರತದ ಅತ್ಯಂತ ಶ್ರೇಷ್ಠವಾದ ಸಂಗತಿ ಯಾವುದು ಅಂತ. ಇದೇ ಶ್ರೇಷ್ಠವಾದ ಸಂಗತಿ. ಊಟ ಆದ ನಂತರ ಒಂದು ಒಳ್ಳೆ ನಿದ್ದೆ ಮಾಡಿ ಹಾಯಾಗಿ ಸಂಜೆ 6 ಗಂಟೆಗೆ ಟಿವಿ ಮುಂದೆ ಕೂತ್ಕೊಂಡು ನಮ್ಮ ಪಾಡಿಗೆ ನಾವು ಇರೋಣ ಅನ್ನುವ ಕಾಲಕ್ಕೆ ಇಲ್ಲ. ನಾವು ಗುರುಗಳ ಸನ್ನಿಧಾನಕ್ಕೆ ಬರಬೇಕು ಅಂತ ಭಾವಿಸಿಕೊಂಡು ನೂರಾರು ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾರಲ್ಲ, ಜಗತ್ತಿನ ಯಾವ ಮೂಲೆಯಲ್ಲೂ ಇಂಥ ಅದ್ಭುತವಾದನ್ನ ನೋಡ್ಲಿಕ್ಕೆ ಸಿಗೋದಿಲ್ಲ. ನನ್ನ ರಾಷ್ಟ್ರದಲ್ಲಿ ಮಾತ್ರ ತುಂಬಾ ಬಾರಿ ನೋಡ್ತೀನಿ. ಇದಾದ್ರೂ ಒಳ್ಳೆ ಸಮಯ. ಕೆಲವೊಂದು ಕಾರ್ಯಕ್ರಮಗಳಿಗೆ, ಸಿದ್ದೇಶ್ವರಪ್ಪ ಅವರ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 6 ಗಂಟೆಗೆ ಜನ 10,000 ಜನ ಬಂದು ಕೂತ್ಕೊಂಡು ಕೇಳ್ತಿರ್ತಾರೆ. 10,000 ಜನ ಬೆಳಗ್ಗೆ 6 ಗಂಟೆಗೆ ಬಂದು 1 ಗಂಟೆಗಳ ಕಾಲ ಒಂದು ಪ್ರವಚನವನ್ನ ಕೇಳಿ ತಂಪಾಡಿಗೆ ತಾವು ಎದ್ದು ಹೋಗ್ತಾರೆ. ಇಷ್ಟು ಜನ ಬಂದಿದ್ರು ಅನ್ನೋದೇ ಅನುಮಾನವಾಗುವಷ್ಟರ ಮಟ್ಟಿಗೆ ಎದ್ದು ಹೋಗ್ಬಿಡ್ತಾರೆ. ಹೇಗ್ ಸಾಧ್ಯ ಇದು? ಹೇಗ್ ಸಾಧ್ಯ ಅಂದ್ರೆ ಇದು ಭಾರತದ ಅಂತಃಶಕ್ತಿ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರಬೇಕಾದ ಸಂಗತಿ. ಆ ಅಂತಃಶಕ್ತಿಗೆ ಮತ್ತೆ ಮತ್ತೆ ನಮಿಸ್ಬೇಕು. ನಿಮ್ಮಲ್ಲಿ ಯಾರು ದೇವರನ್ನ ನಂಬ್ತಿರೋ ಬಿಡ್ತಿರೋ, ಇದೆಲ್ಲ ದೇವರನ್ನ ನಂಬೋರೇ ಇರೋದು. ದೇವ್ರನ್ನ ನಂಬದೇ ಹೋದ್ರೂ ಚಿಂತೆ ಇಲ್ಲ. ಒಂದ್ ಮಾತನ್ನ DVG ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ತುಂಬಾ ಸುಂದರವಾಗಿದ್ದ ಮಾತು. ಯಾರ್ಯಾರು ನಾನು ದೇವರನ್ನ ನಂಬಲ್ಲ ಅಂತ ಹೇಳ್ತಾರೋ ಅವರಿಗೆಲ್ಲ ಆ ಶ್ಲೋಕವನ್ನು ಹೇಳ್ತೀನಿ ನಾನು. DVG ಏನ್ ಹೇಳ್ತಾರೆ, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ. ಶ್ರೀ ವಿಷ್ಣು ಅವನೇ ವಿಶ್ವದ ಮೂಲ, ಮಾಯಾಲೋಲ, ಆದಿಲೋಲ ಅಂತ ಅವನೇ ಸರ್ವಸ್ವ ಅಂತ ನಂಬ್ತಾರಲ್ಲ. ಯಾವುದನ್ನು ಕಾಣದೊಡಂ ಅಳ್ತಿಯಂ ನಂಬಿಯರೋ, ಯಾವುದನ್ನ ನೋಡದೆ ಹೋದ್ರೂ ಶ್ರದ್ಧೆಯಿಂದ ನಂಬಿದಾರೋ, ನೀನ್ ಆ ದೇವರಿಗೆ ನಮಸ್ಕೊಡಪ್ಪ, ಆ ಶ್ರದ್ಧೆಗೆ ಒಂದು ನಮಸ್ಕಾರ ಮಾಡು ಅಂತಾರೆ. ಏನ್ ಚೆನ್ನಾಗಿದೆ. ನಾವು ಆ ಶ್ರದ್ಧೆ ಹೆಂಗಿದೆ ಸಮಾಜದೊಳಗೆ, ಆ ಶ್ರದ್ಧೆಗೆ ಒಂದು ನಮನ ಸಲ್ಲಿಸಬೇಕು ಅಂತ DVG ಅವರು ಹೇಳ್ತಾ, ಆ ಶ್ರದ್ಧೆ ಈ ದೇಶದೊಳಗೆ ಎಲ್ಲಿವರೆಗೂ ಅಡಗಿ ಕುಳಿತಿರುತ್ತೋ, ಈ ದೇಶದ ಜನರನ್ನ ಎಲ್ಲಿವರೆಗೂ ಬೆಸೆದಿರುತ್ತೋ ಅಲ್ಲಿವರೆಗೂ ಭಾರತ ಜಗತ್ತಿನ ನೇತೃತ್ವವನ್ನು ವಹಿಸಿಯೇ ಇರುತ್ತೆ ಎಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ. ಇಂಥ ಜಾಗಗಳಿಗೆಲ್ಲ ಬಂದಾಗ ಆ ಶ್ರದ್ಧೆ ಇನ್ನಷ್ಟು ದೃಢವಾಗುತ್ತೆ ನಮ್ಮಲ್ಲಿ, ಬಿಟ್ರೆ ಮತ್ತೇನು ಇಲ್ಲ ಅಂತ ನನಗೆ ಅನ್ಸುತ್ತೆ. ಆದ್ರೆ ನಾನಿವತ್ತು ಮಾತನಾಡಬೇಕು ಅಂತ ಅನ್ಕೊಂಡಿದ್ದೇನು ಅಂದ್ರೆ, ಗಣಪತರಾವ್ ಮಹಾರಾಜರು, ಆದರಣೀಯ ಮಹಾರಾಜರು, ಅವರು ತಮ್ಮ ಇಡೀ ಆಧ್ಯಾತ್ಮ ಸುದೆಯನ್ನು ಹರಿಸುವಾಗ ಯಾವ ಚಿಂತನೆಯ ಸ್ವರೂಪವನ್ನು ಕಟ್ಕೊಡ್ತಾರೋ ಅದರ ಎಳೆಯನ್ನು ಹಿಡ್ಕೊಂಡು ಹೋಗ್ಬೇಕು ಅಂತಾನೆ ಬಂದೆ ನಾನು. ನಾವೆಲ್ಲರೂ ಯಾವುದನ್ನ ಬಯಸ್ತೀವಿ ಬದುಕಿನಲ್ಲಿ ಅನ್ನೋದು ನನಗೆ ಯಾವತ್ತೂ ಒಂದು ಪ್ರಶ್ನೆ ಕಾಡ್ತದೆ. ಯಾತಕ್ಕೋಸ್ಕರ ಇಲ್ಲಿ ಬಂದು ಕೂತಿದ್ದೀವಿ ನಾವು? ಯಾತಕ್ಕೋಸ್ಕರ ನಾವು ಧರ್ಮವನ್ನ ಆಚರಣೆ ಮಾಡ್ತೀವಿ? ಯಾತಕ್ಕೋಸ್ಕರ ಗುರುಗಳನ್ನ ಹುಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಳ್ತೀವಿ? ಯಾತಕ್ಕೋಸ್ಕರ ದೇವರಿಗೆ ನಮಸ್ಕಾರ ಮಾಡ್ತೀವಿ? ಇವೆಲ್ಲ ಕೇಳಿದ್ರೆ ನಮ್ಮೆಲ್ಲರ ಬದುಕಿನ ಉದ್ದೇಶ, ಅದು ಯಾರೇ ಇರಲಿ ಅವರೆಲ್ಲರ ಬದುಕಿನ ಉದ್ದೇಶ ಸುಖ ಒಂದೇ. ಸುಖ ಪ್ರಾಪ್ತಿಯೇ ಜೀವನದ ಉದ್ದೇಶ ಅಂತ. ನನಗೊಬ್ಬ ಸ್ವಾಮೀಜಿ ಬಹಳ ಚೆನ್ನಾಗಿ ಹೇಳಿದ್ರು. ರಾಮಕೃಷ್ಣಾಶ್ರಮದ ಸಾಧುಗಳು. ನಾನು ಅಲ್ಮೋಡ, ಎಲ್ಲಿ ವಿವೇಕಾನಂದರು ತಾವು ಇಷ್ಟಪಟ್ಟ ಒಂದು ಮಠವನ್ನ ಕಟ್ಟಿಕೊಂಡರೋ ಆ ಅಲ್ಮೋಡದಲ್ಲಿ ಕೂತಿದ್ದಾಗ ಅವ್ರು ಹೇಳಿದ್ರು, ಚಕ್ರವರ್ತಿ ಲಿಸನ್ ಟು ಮೀ, ಯಾವ್ದಾದ್ರೂ ಒಂದು ಧರ್ಮ ಶಾಶ್ವತವಾದ ಸುಖವನ್ನು ಕೊಡುತ್ತೆ ಅಂತ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ನಾನು ಹಿಂದೂ ಧರ್ಮವನ್ನು ಬಿಟ್ಟು ಅಲ್ಲಿ ಹೋಗ್ತೀನಿ. ತಿಳಿಸ್ಕೊಳ್ಳಿ. ಸ್ವಾಮೀಜಿ ಒಬ್ರು ಹೇಳೋದು,
ಯಾವ್ದಾದ್ರೂ ಧರ್ಮ ಶಾಶ್ವತ ಸುಖವನ್ನು ನನಗೆ ಕೊಡತ್ತೆ ಅಂತ ಗೊತ್ತಾದ್ರೆ ಹಿಂದೂ ಧರ್ಮ ಬೇಕಿದ್ರೆ ಬಿಟ್ಟು ಅಲ್ಲಿ ಹೋಗ್ತೀನಿ ಅಂತ. ಆದ್ರೆ ಇನ್ಯಾವುದೂ ಇಲ್ಲ ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಹಿಂದೂ ಧರ್ಮದಲ್ಲಿ ಇದ್ದೀನಿ ಅಂತ. ಎಷ್ಟು ಚೆನ್ನಾಗಿದೆ. ಆದ್ರೆ ಪದವನ್ನು ಗಮನಿಸಬೇಕು. ಇದು ಸಾಮಾನ್ಯವಾದ ಸುಖದ ಪ್ರಶ್ನೆ ಅಲ್ಲ, ಶಾಶ್ವತವಾದ ಸುಖದ ಪ್ರಶ್ನೆ. ನಮ್ಗೆಲ್ರಿಗೂ ಸುಖ ಯಾವುದು ಅಂತ ಕೇಳಿದ್ರೆ, ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಆದ ನಂತರ ಸ್ವಲ್ಪ ಕೆಲಸ ಮಾಡಿದ್ವಿ, ಮಧ್ಯಾಹ್ನ ಹೊಟ್ಟೆ ಹಸಿಯುತ್ತೆ, ಚೆನ್ನಾಗಿ ಹಸಿತಾ ಇದೆ, ಒಂದು ಎಲೆಯಲ್ಲಿ ಮೃಷ್ಟಾನ್ನ ಭೋಜನ ಬಿತ್ತು ಅಂದ್ರೆ ಏನ್ ಸುಖ, ವಾ ಅಂತ ಅನ್ಸುತ್ತೆ. ಸುಖ ಅಲ್ಲಿ ನಿಲ್ಲುತ್ತೆ ಅಂತ. ಊಟ ಆದ ನಂತರ ಹೊಟ್ಟೆ ತುಂಬಿತಲ್ಲ, ಆ ಸುಖ ತೀರಿತಲ್ಲ. ನಂತರದ ಸುಖ ಏನ್ ಗೊತ್ತೇನು? ಒಂದು ಒಳ್ಳೆ ಬಿಸಿ ಗಾಳಿ ಬರ್ತಾ ಇತ್ತು, ಕೆಳಗೊಂದು ಚಾಪೆ ಹಾಸಿಕೊಂಡಿದ್ರೆ ಏನ್ ಆರಾಮಾದ ನಿದ್ದೆ, ಏನ್ ಸುಖ ಅಂತ. ನಮ್ಮ ಸುಖದ ವ್ಯಾಪ್ತಿ ಎಲ್ಲ ಇಷ್ಟೇ. ನಾವು ಸುಖವನ್ನ ಎಲ್ಲಿವರೆಗೂ ನೋಡ್ತೀವಿ ಅಂದ್ರೆ ದೇಹಕ್ಕಾಗುವ ಸುಖವನ್ನ ಗಮನಿಸ್ತೀವಿ. ಒಂದು ಒಳ್ಳೆಯ ಊಟ ದೇಹಕ್ಕೆ ಸುಖವನ್ನ ಕೊಡುತ್ತೆ. ಆದ್ರೆ ದುರದೃಷ್ಟಕರ ಸಂಗತಿ ಏನ್ ಗೊತ್ತೇನು? ಮತ್ತೊಂದು 3-4 ಗಂಟೆ ವೇಳೆ ವಾಪಸ್ ಹಸಿವು ಶುರುವಾಗುತ್ತೆ. ಇಷ್ಟೊತ್ತು ಸುಖ ಕೊಟ್ಟಿದ್ದು 4 ಗಂಟೆಗಳಲ್ಲಿ ಕಳೆದೋಗುತ್ತೆ, ಮತ್ತೊಂದು ಹಸಿವು ಶುರುವಾಗುತ್ತೆ. ಯಾವುದಾದ್ರೂ ಒಂದು ಧರ್ಮವನ್ನ ತೋರಿಸಿ, ಯಾವುದಾದ್ರೂ ಒಂದು ಅಡಿಗೆಯನ್ನ ತೋರಿಸಿ ಅದನ್ನು ತಿಂದ್ರೆ ಶಾಶ್ವತವಾಗಿ ಹಸಿವು ನೀಗುತ್ತೆ ಅಂದ್ರೆ ಪ್ರಾಮಾಣಿಕವಾಗಿ ಹೇಳಿ, ಓಡೋಗದನ್ನು ತಿಂತೀವೋ ಇಲ್ವೋ ಅಂತ. ಇನ್ನು ಮುಂದೆ ಹಸಿಯೋದೇ ಇಲ್ಲಪ್ಪ, ಇದನ್ನು ತಿಂದ ಮೇಲೆ ಹೊಟ್ಟೆ ಹಸಿವು ಅನ್ನೋದು ಇರೋದಿಲ್ಲ, ಶಾಶ್ವತವಾಗಿ ಶಕ್ತಿ ದೊರೆಯುತ್ತೆ, ಇನ್ನೇನು ಬೇಕಾಗಿಲ್ಲ ಅಂತ ಗೊತ್ತಾದ್ರೆ ನಾವು ಓಡೋಗ್ಬಿಡ್ತೀವಿ, ಮೊದಲು ತಿನ್ನೋಣ ಅಂತ. ಯಾಕೆಂದ್ರೆ ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ. ಈ ವಿಧಿ ನಮ್ಮನ್ನು ಇಟ್ಟಿರೋದೇ ಹೊಟ್ಟೆಯ ರಗಳೆ. ಹೊಟ್ಟೆಯ ರಗಳೆ ಇಲ್ಲದೆ ದಾಸರು ಹೇಳ್ತಾರಲ್ಲ, ಎಲ್ಲಾರು ಮಾಡುವುದು ಏನು ಬಟ್ಟೆ, ಅಟ್ಟು ಸಿಕ್ಬಿಟ್ರೆ ಮತ್ತೇನು ಬೇಡ ಅಂತ. ಹೊಟ್ಟೆಯ ಪ್ರಾಬ್ಲಮ್ ಇಲ್ಲಾದ್ರೂ ಮುಗ್ದೇ ಹೋಯ್ತಲ್ಲ, ಸಮಸ್ಯೆ ಸಾಲ್ವ್ ಆಯ್ತಲ್ಲ. ನಮ್ಮೆಲ್ಲರ ಪ್ರಾಬ್ಲಮ್, ನಮ್ಮೆಲ್ಲರ ಸುಖವೂ ಕೂಡ ಹೊಟ್ಟೆಯ ಸುತ್ತಲೂ ಮ್ಯಾಕ್ಸಿಮಮ್ ಸುತ್ತತ್ತೆ, ದೇಹದ ಸುತ್ತ. ಇದನ್ನು ಮೀರಿದ ಒಂದು ಸುಖ ಇದೆ, ಅದು ಮನಸ್ಸಿಗೆ ಸಿಗುವಂತ ಸುಖ. ಮನಸ್ಸಿಗೆ ಸುಖ ಹೆಂಗ್ ಸಿಗೋದು ಗೊತ್ತಾ? ಕೆಲವರಿಗೆ ನೀವು ಬಹಳ ನೋಡ್ಬೇಕು, ಅದನ್ನ ವಿಕೃತ ಸುಖ ಅಂತ ಕೆಲವೊಮ್ಮೆ ನಾನು ಕರಿತೀವಿ. ವಿಕೃತ ಸುಖ ಹೆಂಗಿರುತ್ತೆ ಅಂತಂದ್ರೆ, ಕೆಲವರಿಗೆ ನಮ್ಮ ಮನೆಯಲ್ಲಿ ಟಿವಿ ಇದೆ ಅನ್ನೋದು ಖುಷಿ ಅಲ್ಲ, ಸುಖ ಅಲ್ಲ. ಪಕ್ಕದ ಮನೆಯಲ್ಲಿ ಟಿವಿ ಇಲ್ಲ ಅನ್ನೋದು ಖುಷಿ. ಏನ್ ಸುಖ ಅದು, ಏನ್ ಆನಂದ. ನಮ್ಮ ಮನೆಯಲ್ಲಿ ಟಿವಿ ಇದೆಯಲ್ಲ, ಅದು ಎಷ್ಟು ಸುಖ ಕೊಡುತ್ತೋ ಆ ಸುಖ ಇಲ್ಲವಾಗೋದು ಯಾವಾಗ ಗೊತ್ತಾ? ಪಕ್ಕದ ಮನೆಯವರು ಇನ್ನೂ ಒಳ್ಳೆ ಟಿವಿ ತಂದ್ರು ಅಂತ. ಯಜಮಾನರು ಏನ್ ಮಾಡಿದ್ರು ಸಂತೋಷ ಆಗಿಲ್ಲ. ಮದುವೆ ಮನೆ ಸುಖ ಕೊಡುವಷ್ಟೇ ದುಃಖ ಕೊಡುತ್ತೆ. ಯಾಕೆ ಅಂತಂದ್ರೆ, ಮದುವೆ ಮನೆಯಲ್ಲಿ ತನ್ನಷ್ಟು ಒಡವೆ ಯಾರು ಹಾಕೊಂಡಿಲ್ಲ ಅಂತ ಗೊತ್ತಾದಾಗ ಏನ್ ಸುಖ. ಇನ್ನೊಬ್ರು ಯಾರೋ ಒಂದು ಒಳ್ಳೆ ಸರ ಹಾಕೊಂಡ್ ಬಂದಿದ್ರೆ ಇಮ್ಮಿಡಿಯೇಟ್ ದುಃಖ. ಪ್ರತಿಯೊಂದು ಸುಖವೂ ಮನಸ್ಸಿಗೆ ಸಿಗುವ ಸುಖವನ್ನ ನಾವು ಸರಿಯಾಗಿ ಅನುಭವಿಸೋದನ್ನ ಕಲಿದೇ ಹೋದ್ರೆ ಅದು ಎಂತ ದುಃಖ ಅಂತ. ಈ ಸುಖ ದುಃಖಗಳು ಹೇಗಿರ್ತವೆ ಅಂದ್ರೆ, ರಾಮಕೃಷ್ಣರು ಒಂದು ಸುಂದರವಾದ ಕಥೆ ಹೇಳ್ತಾರೆ, ಬಹಳ ಸುಂದರವಾದ ಕಥೆ. ಅವರು ಒಂಟೆಗೆ ಹೇಳ್ತಾರೆ, ನಾನು ಅದನ್ನು ನಾಯಿಗೆ ಜೋಡಿಸ್ಕೊಂಡು ಹೇಳ್ತೀನಿ. ಬಹಳ ಸರಳವಾಗಿರುವಂತ ಸುಂದರವಾಗಿರುವ ಕಥೆ. ನಾವೆಲ್ಲರೂ ಈ ಮಾನಸಿಕ ಸುಖ ಅರಸ್ಕೊಂಡು ಹೋಗ್ತೀವಲ್ಲ, ಅಥವಾ ಈ ಹೊರಗಡೆ ಸಿಗುವಂತ ಸುಖವನ್ನು ಅರಸ್ಕೊಂಡು ಹೋಗ್ತೀವಲ್ಲ, ಅದು ನಮ್ಮನ್ನು ಹೆಂಗ್ ಮಾಡಿದೆ ಅಂತ ರಾಮಕೃಷ್ಣರು ಹೇಳ್ತಾರೆ. ಒಂದು ನಾಯಿ ಒಂದು 4-5 ದಿನದಿಂದ ಊಟ ಸಿಕ್ಕಿರ್ಲಿಲ್ಲ, ಬಹಳ ಒದ್ದಾಡ್ತಾ ಇತ್ತು. ಎಷ್ಟು ಒದ್ದಾಡಿದ್ರು ಊಟ ಸಿಗಲಿಲ್ಲ ಅಂತ ಕೊನೆಗೆ ಇನ್ನೇನು ಸಾಯುವ ಸ್ಥಿತಿ ಬಂದಾಗ ದೂರದೊಂದು ಎಲುಬಿನ ತುಂಡು ಕಾಣಿಸ್ತದೆ. ಆ ಎಲುಬು ಅಲ್ಲಿದ್ದು 1-2 ವರ್ಷ ಆಗುದಿಲ್ಲ. ಅದರೊಳಗೆ ಏನೂ ಇಲ್ಲ, ಸತ್ವ. ಅದರೊಳಗೆ ಮಾಂಸವೂ ಇಲ್ಲ, ರಕ್ತವೂ ಇಲ್ಲ. 2-3 ತಿಂಗಳಾಗೋಗಿದೆ. ಎಲ್ಲ ಒಣಗಿ ಮುಟ್ಟಿದ್ರೆ ಮುರಿಯೋ ತರ ಕಾಣ್ತಿದೆ. ಆ ತರದ ಸ್ಥಿತಿಗೆ ಬಂದಿದೆ. ಇದಕ್ಕೆ ಎಲುಬು ಕಂಡ ತಕ್ಷಣ ವಾ ಏನ್ ಅದ್ಭುತವಾದ ಆಹಾರ ಸಿಕ್ತು ಅಂತ ಅದು ಹೋಯ್ತು. ಎಲುಬನ್ನ ಕಚ್ಚಿತು, ಚೆನ್ನಾಗಿ ಕಚ್ಚಿ ಎಲುಬನ್ನ ಪುಡಿ ಮಾಡಿ ಅದನ್ನ ತಿಂತಾ ಇರ್ಬೇಕಾದ್ರೆ ಆನಂದವೂ ಆನಂದ. ಅದಕ್ಕೆ ಏನು ರುಚಿಕಟ್ಟಾಗಿದೆ ಎಲುಬು ಅಂತ, ಅದರಿಂದ ಹೊಸರುವ ರಕ್ತ ಎಷ್ಟು ಚೆನ್ನಾಗಿದೆ ಅಂತ ಅದು ಭಾವಿಸಿಕೊಳ್ತಿದೆ. ಅದು ರಾಮಕೃಷ್ಣರು ಹೇಳ್ತಾರೆ, ಅದು ಆ ಎಲುಬಿನಿಂದ ಬಂದ ರಕ್ತ ಅಲ್ಲ. ಎಲುಬು ಮುರಿದು ತನ್ನ ಒಸಡನ್ನ ಹರಿತಲ್ಲ, ತನ್ನ ಹಲ್ಲಿನ ಒಸಡಿನ ಭಾಗವನ್ನು ಹರಿತಲ್ಲ, ಅದರಿಂದ ರಕ್ತ ಬರ್ತಿತ್ತು. ಇದು ತನ್ನದ್ದೇ ರಕ್ತವನ್ನ ತಾನು ತಿಂದುಕೊಂಡು ವಾ ಏನ್ ಚೆನ್ನಾಗಿದೆ ಅಂತ ಎಷ್ಟು ಖುಷಿ ಪಡ್ತಿದೆ ಅಂತ ಅವ್ರು ಹೇಳ್ತಾರೆ. ನಮ್ಮೆಲ್ಲರೂ ಬದುಕು
ಈ ಹೊರಗಡೆ ಕಾಣುವ ವಿಷಯ ವಸ್ತು ಇವತ್ತಿನ ವಾಚನದಲ್ಲಿ ಬಂತಲ್ಲ, ವಿಷಯ ವಸ್ತುವಿನ ಹಿಂದೆ ಓಡ್ತಾ 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 ನಾವು ಹೇಗೆ ಆಗ್ಬಿಡ್ತೀವಿ ಅಂತಂದ್ರೆ, ನಮಗೆ ಗೊತ್ತಿಲ್ಲದಂತೆ ನಮ್ಮ ಬದುಕನ್ನ ಹಿಂಡಿ ಅದರಿಂದ ಸುಖವನ್ನ ಪಡ್ಕೊಳ್ಳುವಂತ ಧಾವಂತಕ್ಕೆ ಬೀಳ್ತೀವಿ. ಖುಷಿ ಪಡ್ತೀವಿ ಸುಖ ಸಿಕ್ತು ಅಂತ. ಆದ್ರೆ ಸುಖ ಸಿಕ್ಕಿದ್ದಲ್ಲ, ನನ್ನ ಹೊಸಡೆ ಹರಿದೋಗಿದೆ ಅಂತ ಗೊತ್ತಿಲ್ಲ. ಎಲ್ಲರೂ ಇನ್ನು ಸ್ವಲ್ಪ ಎತ್ತರದ ಸುಖಕ್ಕೆ ಹೋಗ್ತಾರೆ, ಅದು ಬೌದ್ಧಿಕವಾದ ಸುಖ ಸಿಗುತ್ತೆ. ಈ ಪ್ರವಚನ ಕೇಳುವಾಗ ಒಂದು ಆನಂದ ಸಿಕ್ತಿದ್ದಲ್ಲ, ನನಗೆ ಈ ಪ್ರವಚನ ಮಾಡೋಕ್ಕಿಂತ ಮುಂಚೆ ಒಂದು ಅಧ್ಯಯನಕ್ಕೆ ಅಥವಾ ಕೂತ್ಕೊಂಡು ಆಲೋಚನೆ ಮಾಡುವಾಗ ಒಂದು ಆನಂದ ಸಿಗುತ್ತಲ್ಲ, ಏನ್ ಸುಂದರವಾಗಿದೆ ಅಂದ್ರೆ ಅದಕ್ಕೆ ಹೊರಗಡೆಯ ಯಾವ ವಸ್ತುವೂ ಬೇಕಾಗಿಲ್ಲ. ಅದು ತನ್ನೊಳಗೆ ತಾನು ಹುಟ್ಟಿಸುವಂತ ಈ ಆಲೋಚನೆಗಳಿಗೆ ತನ್ನನ್ನು ತಾನು ತೆರೆಕೊಂಡಾಗ ಒಂದು ಆನಂದ ಸಿಗುತ್ತಲ್ಲ. ಅನೇಕರು ಈ ಭೌತಿಕ ಪ್ರಪಂಚದಲ್ಲಿ ಒಂದು ಆನಂದವನ್ನ ಕಾಣ್ತಾ ಖುಷಿಯಾಗಿರ್ತಾರೆ. ಆದ್ರೆ ಇದು ಶಾಶ್ವತವಾದ ಸುಖ ಅಲ್ಲ. ಯಾಕೆಂದ್ರೆ ಸುಂದರವಾದ ಆಲೋಚನೆಯನ್ನು ಸೃಷ್ಟಿಸುವ ಇದೇ ಮನಸ್ಸು ಮತ್ತೊಂದು ಕಲ್ಪನೆಯನ್ನ ಇವತ್ತಿನ ವಾಚನದಲ್ಲಿ ಎಷ್ಟು ಸುಂದರವಾಗಿ ಗಣಪತರಾವ್ ಮಹಾರಾಜರು ಹೇಳ್ತಾರೆ ಅಂತಂದ್ರೆ, ಮನಸ್ಸಿನಲ್ಲಿ ಹುಟ್ಟುವ ಕಲ್ಪನೆಗಳೇ ಬಹಳ ಡೇಂಜರ್ ಆಗಿರುವಂತದ್ದು. ಈ ವಿಷಯ ವಸ್ತುಗಳ ಹಿಂದೆ ಓಡ್ತಾ ಓಡ್ತಾ ಮನಸ್ಸಿನೊಳಗೆ ಕಲ್ಪನೆಯ ಬುಗ್ಗೆಗಳು ಹೇಳ್ತಾವಲ್ಲ, ಹೇಗೆ ಹೇಳ್ತಾವೆ ಗೊತ್ತೇನು? ನಾನು ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಬೆಳಗಾವಿ ಹತ್ರ ಸಂಕೇಶ್ವರದಲ್ಲಿ. ಪ್ರಶ್ನೋತ್ತರದ ಸೆಷನ್ ಅಲ್ಲಿ ಒಂದು ಹೆಣ್ಮಗು ಬಂದು ಕೇಳ್ತು. ಪ್ರಶ್ನೋತ್ತರ ಎಲ್ಲ ಮುಗಿದ್ಮೇಲೆ ವಾಪಸ್ ಬರುವಾಗ ಕೇಳ್ತು, ಸರ್ ಅವ್ರು ಪ್ರಶ್ನೆ ಕೇಳ್ಬೇಕು, ಕೇಳೇನ್ರಿ? ನಾನು ಕೇಳಮ್ಮ ಅಂದೆ. ನಾನು ಆಗ್ಲೇ ಕೇಳ್ಬೇಕು ಅನ್ಕೊಂಡೇರಿ, ಎಷ್ಟು ಹೆದರಿಕೆ ನಂಗೆ ಕೇಳಕ್ ಆಗ್ಲಿಲ್ಲರಿ, ಈಗೊಂದು ಧೈರ್ಯ ಮಾಡಿ ಬಂದೇನ್ರಿ, ಕೇಳ್ಬಿಡ್ಲೇನ್ರಿ ಅಂತ. ನಾನು ಏನ್ ಪ್ರಶ್ನೆ ಅಂದೆ, ಈ ಹೆದರಿಕೆ ಹೆಂಗ್ರಿ ಹೋಗಿಸ್ಕೊಂಡು? ಎಷ್ಟು ಸುಂದರವಾದ ಪ್ರಶ್ನೆ, ಎಷ್ಟು ಸುಂದರವಾದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಗೊತ್ತೇನು? ಎಲ್ಲಿದೆ ಅಂತಂದ್ರೆ, ಹೆದರಿಕೆ ಯಾಕೆ ಅನ್ನೋದ್ರಲ್ಲಿ ಉತ್ತರ ಇದೆ ಅಂತ. ಹೆದರಿಕೆ ಬಂದಾಗ ಏನಾಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ, ಹೆಂಗಿರುತ್ತೆ ನೋಡಿ. ಅದನ್ನೇ ಗಣಪತರಾವ್ ಮಹಾರಾಜರು ಇವತ್ತಿನ ತಮ್ಮ ವ್ಯಾಖ್ಯಾನದಲ್ಲಿ ಪ್ರವಚನದಲ್ಲಿ ಎಷ್ಟು ಸುಂದರವಾಗಿ ಹೇಳಿದ್ರು ಅಂದ್ರೆ, ಕಲ್ಪನೆಗಳೇ ಎಲ್ಲಕ್ಕೂ ಕಾರಣ ಅಂತ. ಯಾಕೆ ಹೆದರಿಕೆ ಬರುತ್ತೆ ಗೊತ್ತೇನು? ನಾನು ಈ ಪ್ರಶ್ನೆ ಕೇಳಿದ್ರೆ ಮಾತಾಡೋರು ಬೈ ಬಿಡ್ತಾರೋ ಏನೋ ಒಂದು ಕಲ್ಪನೆ. ನಾನು ಈ ಪ್ರಶ್ನೆ ಕೇಳಿದ್ರೆ ಉಳಿದವರೆಲ್ಲ ನಕ್ಕು ಬಿಡ್ತಾರೋ ಏನೋ ಒಂದು ಕಲ್ಪನೆ. ನಾನು ಈ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಕೂತ್ಕೋ, ಇದು ಒಂದು ಪ್ರಶ್ನೆನಾ ಅಂತ ಹೇಳ್ತಾರೋ ಏನೋ. ನಾನು ಈ ಪ್ರಶ್ನೆ ಕೇಳಿದ್ರೆ ನಾಳೆ ಸ್ಕೂಲ್ ನಲ್ಲಿ ಹುಡುಗರು ಆಡ್ಕೊಳ್ತಾರೋ ಏನೋ. ಈ ಕಲ್ಪನೆಗಳು ಹೆಂಗ್ ಮಾಡ್ಬಿಡ್ತವೆ ಅಂತಂದ್ರೆ ನಮ್ಮನ್ನ ಪ್ರಪಾತಕ್ಕೆ ತಳ್ಳಿ ಬಿಡ್ತವೆ. ಈ ಕಲ್ಪನೆಯನ್ನು ಮೀರೋದಿದೆಯಲ್ಲ, ಅದು ಬೌದ್ಧಿಕ ಸಾಮ್ರಾಜ್ಯದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಮಟ್ಟಿಗೆ ಕೊಡಬಹುದು. ಆದರೆ ಇದು ಶಾಶ್ವತವಲ್ಲ. ಯಾವುದು ಶಾಶ್ವತ? ಯಾವುದು ಶಾಶ್ವತವಾದ ಸುಖ ಅಂತಂದ್ರೆ, ಆತ್ಮಕ್ಕೆ ದೊರಕುವ ಆನಂದ ಮಾತ್ರ ಶಾಶ್ವತವಾದ ಸುಖ ಅಂತ ಈ ದೇಶ ಜಗತ್ತಿಗೆ ತಿಳಿಯಬೇಕು ಅಂತ. ಆತ್ಮಾನಂದವೇ ಶಾಶ್ವತವಾದ. ಅದಕ್ಕೆ ಆ ಸ್ವಾಮೀಜಿ ಹೇಳಿದ್ದು, ಯಾವುದು ಶಾಶ್ವತ ಸುಖವನ್ನು ಕೊಡಬಲ್ಲದೋ ಅಂತ ಧರ್ಮ ಇದ್ರೆ ತೋರಿಸು, ನಾನು ಅಲ್ಲಿ ಹೋಗ್ಬಿಡ್ತೀನಿ. ಆದ್ರೆ ಅಂತ ಶಾಶ್ವತವಾದ ಸುಖವನ್ನು ದೊರಕಿಸಿಕೊಳ್ಳುವುದು ಇಲ್ಲಿ ಮಾತ್ರ ಸಾಧ್ಯ. ಆದ್ರೆ ದುರ್ದೈವವಶಾತ್ ನಾವು ಆ ಕಡೆ ಹೋಗ್ತೀವ? ಖಂಡಿತವಾಗಿಯೂ ಹೋಗಲ್ಲ. ನಮ್ದೆಲ್ಲರದ್ದು ಒಂದು ವ್ಯವಸ್ಥಿತವಾಗಿರುವಂತ ಬದುಕಿದೆ. ಎಂಥ ಬದುಕಿದೆ ಅಂತಂದ್ರೆ, ಅದನ್ನ ಶಂಕರಾಚಾರ್ಯರು ಬಹಳ ಸುಂದರವಾಗಿ ಕಟ್ಟಿಕೊಡ್ತಾರೆ. ಚೆನ್ನಾಗಿದೆ ಕೇಳಿ. ಬಾಲ್ಯಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರಮೇ ಬ್ರಹ್ಮಣಿ ಕೋಪಿನ ಸಕ್ತ. ಬಾಲ್ಯಸ್ತಾವತ್, ನಾವು ಚಿಕ್ಕನ್ನಲ್ಲಿ ಆಟ ಆಡೋದ್ರೆಲ್ಲ ಹುಚ್ಚು. ನಮ್ಗೆ ಏನ್ ಕೊಟ್ರು ಆಟ ಆಡೋದೇ ಖುಷಿ. ಕಾಲೇಜ್ ಯೌವನ ದಾಟ್ಕೊಂಡು ಯೌವನಕ್ಕೆ ಬರುವಾಗ ನೋಡಿ ಆಟದಲ್ಲಿ ಇಂಟ್ರೆಸ್ಟ್ ಇರಲ್ಲ. ತರುಣಸ್ತಾವತ್ ತರುಣೀ ರಕ್ತ, ಅವನಿಗೆ ತರುಣಿಯ ಮೇಲೆ ಕನಸು. ಕಣ್ಣು ಮುಚ್ಚಿದ್ರೆ ತರುಣಿಯ ಕನಸುಗಳು, ತರುಣಿಗೆ ಕಣ್ಣು ಮುಚ್ಚಿದ್ರೆ ತರುಣನ ಕನಸುಗಳು. ಅಂದ್ರೆ ಇವು ಕನಸುಗಳು ಅಥವಾ ಆಲೋಚನೆಗಳು ಬದಲಾಗ್ತಾ ಹೋದವು. ಬಾಲ್ಯದಲ್ಲಿ ಯಾವ ಆಟದ ಸಾಮಾನು ಖುಷಿ ಕೊಡ್ತಿತ್ತೋ ಅದೀಗ ಕೊಡಲ್ಲ, ಈಗ ಬೇರೆನೋ ಬೇಕು. ಸರಿ, ಮದುವೆ ಆಗಿ ಮಕ್ಕಳಾಯ್ತು, ವಯಸ್ಸು ಆಯ್ತು, ಸರಿ ವೃದ್ಧನಾದ್ಮೇಲೆ ಆದ್ರೂ ಎಲ್ಲ ಹೋಯ್ತು ಅಂದ್ರೆ ಚಿಂತೆಯಲ್ಲೇ ಆಸಕ್ತು. ನನ್ನ ಮಗ ಇದು ಮಾಡ್ತಾನೆ ಅನ್ಕೊಂಡೇ ಮಾಡ್ಲಿಲ್ಲ, ನನ್ನ ಮಗಳು ಇದು ಮಾಡ್ತಾಳೆ ಅನ್ಕೊಂಡೇ ಮಾಡ್ಲಿಲ್ಲ, ನನ್ನ ಮಗ ಸೊಸೆ ಚೆನ್ನಾಗಿರ್ತಾರೆ ಅನ್ಕೊಂಡೆ ನನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ. ಏನ್ ಚಿಂತೆಗಳ ಭರಾಟೆ. ಶಂಕರಾಚಾರ್ಯರು ಕೇಳ್ತಾರೆ, ಪರಮೇ ಬ್ರಹ್ಮಣಿ ಕೋಪಿನ ಸಕ್ತ, ಪರಬ್ರಹ್ಮ ಮಾತ್ರ ಯಾರಿಗೂ ಯಾವಾಗಲೂ ಬೇಡ ಅಂತ. ಮತ್ತೆ ಯಾವಾಗ ಮನೆಯಲ್ಲಿ ಅಪ್ಪನಿಗೆ ಕೇಳಿ, ಒಂದು ಚಿಕ್ಕ ಮಗು ಬಂದು ಕೇಳುತ್ತೆ ಅಂತ ತಿಳ್ಕೊಳ್ಳಿ, ಅಪ್ಪ ಉಪನಿಷತ್ ಓದಿದ್ದೀಯಾ? SSLC ಮಗು ಕೇಳುತ್ತ ಅಪ್ಪಂಗೆ, ಉಪನಿಷತ್ ಓದಿದ್ಯಾ? ಅಪ್ಪ ಹೇಳ್ತಾನೆ, ಓದ್ಲಿಲ್ಲ, ಅದು ಇವಾಗ ಓದ್ಬೇಕಾಗಿರೋದಲ್ಲ, 60 ಆದ್ಮೇಲೆ. 60 ಆದ್ಮೇಲೆ ಕೇಳ್ತೀನಿ, ಅಪ್ಪ ಓದ್ತೀಯಾ? ಈಗ ಓದಿದ್ರು ಏನು ಉಪಯೋಗ ಇಲ್ಲ, ಮುಗಿದೋಗಿದೆ ಎಲ್ಲ, ಈಗ ಏನು
16ರಲ್ಲಿ ಓದಬಾರ್ದು, 60 ಆದ್ಮೇಲೆ ಓದಿದ್ರೆ ಉಪಯೋಗ ಇಲ್ಲ ಅನ್ನುವಂತಹ ಚಿಂತನೆಗಳಿದೆಯಲ್ಲ, ಈ ಚಿಂತನೆ ಯಾಕೆ ಬರುತ್ತೆ ಅಂತಂದ್ರೆ ಆ ಪರಬ್ರಹ್ಮನ ಚಿಂತನೆಯನ್ನು ಬಿಟ್ಟು ನಮ್ಮ ಚಿಂತನೆಗಳಲ್ಲಿ ಮಗ್ನವಾಗಿದ್ದೀವಿ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ, ಯಾವ ಸುಖಕ್ಕೋಸ್ಕರ ಹೊರಗಡೆ ಹರಿಸ್ಕೊಂಡು ಹೋಗ್ತಿದ್ದೀವೋ ಅದು ಯಾವತ್ತೂ ಪರ್ಮನೆಂಟ್ ಆಗಿರುವಂತ ಆನಂದ ಕೊಡಲ್ಲ. ನಾನು ತುಂಬಾ ಬಾರಿ ಕೂತು ಯೋಚನೆ ಮಾಡ್ತಿರ್ತೀನಿ, ಹೊಟ್ಟೆ ಹಸ್ದಾಗ ನನಗೆ ಲಡ್ಡು ಅಂದ್ರೆ ಬಹಳ ಇಷ್ಟ ಆಯ್ತಾ. ಹೊಟ್ಟೆ ಹಸ್ತಿದೆ, ಲಡ್ಡುವಿನ ಯೋಚನೆ ಬಂದ್ರೆ ಬಾಯಲ್ಲಿ ನೀರು ಹೆಂಗ್ ಸುರಿತಿರುತ್ತೆ ಅಂತಂದ್ರೆ, ಲಡ್ಡು ಕಂಡ ತಕ್ಷಣ ಸುಖ, ಹೊರಗಿನ ಸುಖ ಹೆಂಗಿರುತ್ತೆ ನೋಡಿ, ಲಡ್ಡುವನ್ನ ಕಂಡ ತಕ್ಷಣ ತಿನ್ಬೇಕು ಅಂತ. ಆದ್ರೆ ಲಡ್ಡುವನ್ನ ತಿಂದ ಮರುಕ್ಷಣ ಆನಂದ ಅನಿಸ್ಕೊಳ್ಳುತ್ತೆ. 2ನೇ ಲಡ್ಡು ತಿಂದ್ರೆ 50% ಆನಂದ ಡೌನ್ ಆಗಿರುತ್ತೆ. 3ನೇ ಲಡ್ಡು ತಿನ್ನಿ 25% ಇಳಿದಿರುತ್ತೆ. 4ನೇ ಲಡ್ಡು ತಿನ್ನಿ, ಲಡ್ಡು ಅಂದ್ರೆ ವಾಕರಿಗೆ ಬರುತ್ತೆ. ಶುರುವಾಗಿದ್ದು ಹೆಂಗೆ, ಅಯ್ಯೋ ಇದು ಬಿಟ್ರೆ ಜೀವನವೇ ಇಲ್ಲ ಅಂತ ನಾನು ಬರೀ ಲಡ್ಡು ಕಥೆ ಹೇಳ್ತಿದ್ದೀನಿ ಅಷ್ಟೇ. ಹೊರಗಡೆ ಸುಖ ಅಂತ ಯಾವ್ದಾವ್ದನ್ನ ಅರಸಿಕೊಂಡು ಹೋಗ್ತಾ ಇದ್ದೀವೋ ಅವೆಲ್ಲವೂ ಕೂಡ ವಾಕರಿಕೆ ತರಿಸ್ತವೆ ಒಂದಂತಕ್ಕೆ. ಈ ವಾಕರಿಕೆ ಹೇಗನ್ಸುತ್ತೆ ಅಂತಂದ್ರೆ ಇದು ಬೇಡ ಅಂತ. ಹಾಗಿದ್ಮೇಲೆ ಯಾವುದು ಎಷ್ಟನ್ನ ಸವಿದ್ರು, ಎಷ್ಟನ್ನ ಕುಡಿದ್ರು ಎಂದಿಗೂ ವಾಕರಿಕೆ ತರಿಸದೆ ಇನ್ನೂ ಹೆಚ್ಚು ಹೆಚ್ಚು ಬೇಕು ಅಂತ ಅನ್ಸುತ್ತೋ ಅಂತ ಸುಧಾಮೃತ ರಸಪಾನ ಬೇಡವೇನು? ಅಂತ ಅಮೃತವನ್ನು ಕುಡಿಯೋದು ಬೇಡವೇನು? ಆ ಅಮೃತವನ್ನು ಕುಡಿದು ಅದನ್ನು ದಕ್ಕಿಸಿಕೊಳ್ಳುವುದೇ ಭಾರತದ ಒಟ್ಟಾರೆ ಆಧ್ಯಾತ್ಮ ಸಾಧನೆಯ ಮೂಲ ಮಂತ್ರ ಅನ್ನೋದನ್ನಟ್ಟೆ ಕಲ್ತ್ಕೊಂಡ್ರೆ, ತಿಳ್ಕೊಂಡ್ರೆ ಬದುಕುವುದು.